ಈ 200 ಡೇಸ್ ಜರ್ನಿಯಲ್ಲಿ ಬೋರಿಂಗ್ ಫೇಸ್ ಇದೆ, ಲೋನ್ಲಿನೆಸ್ ಇದೆ. ಇದನ್ನ ಕಂಪ್ಲೀಟ್ ಆಗಿ ಹೆಲ್ಪ್ ತಗೊಂಡು ಬಿಲ್ಡ್ ಮಾಡ್ಕೊಂಡಿದ್ದು. ಇದನ್ನೇ 100 to 200 ಡೇಸ್ ನಲ್ಲಿ ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡೋಕೆ ಶುರು ಮಾಡಿದೆ. ಆಟೋಮೆಟಿಕ್ ಆಗಿ ನನ್ನ ಸ್ಲೀಪ್, ಫಿಟ್ನೆಸ್ ಮತ್ತು ಹೆಲ್ತಿ ಫುಡ್ ಇಂಟೇಕ್ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಆಗೋಕೆ ಶುರು ಆಯ್ತು. ಇನ್ನು 5 kg ವೆಯ್ಟ್ ಇನ್ಕ್ರೀಸ್ ಆದೆ. ಈ ವರ್ಕ್ ಪ್ರೆಷರ್ ಇಂದ ಕೆಲವು ಸಲ 3 ಗಂಟೆ ಮಲಗ್ತಿದ್ದೆ, ಕೆಲವು ಸಲ ಬೆಳಿಗ್ಗೆ 5 ಗಂಟೆಗೆ ಮಲಗ್ತಾ ಇದ್ದೆ. ಬಾಡಿ ಫುಲ್ ಎಕ್ಸಾಸ್ಟ್ ಆಗ್ಬಿಡ್ತಿತ್ತು. ಅಷ್ಟೇ ಅನ್ಕೊಂಡ್ರ ಫ್ರೆಂಡ್, ನನ್ನ 200 ಡೇಸ್ ಫಿಟ್ನೆಸ್ ಜರ್ನಿ ಕಂಪ್ಲೀಟ್ ಆಗಿದೆ. ಈ 100 to 200 ಡೇಸ್ ಮಧ್ಯ ಇದ್ದ ವರ್ಕ್, ಸ್ಟ್ರೆಸ್, ಚಾಲೆಂಜಸ್ ಮತ್ತು ಕನ್ಸಿಸ್ಟೆನ್ಸಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಓಪನ್ ಆಗಿ ಮಾತಾಡ್ತಾ ಹೋಗೋಣ. ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಮತ್ತು ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಫ್ರೆಂಡ್, ನಿಮಗೆ ಫೋಟೋಗ್ರಫಿ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದನ್ನು ಫಿಲ್ ಮಾಡಿ ನಾನು ಅಥವಾ ನಮ್ಮ ಟೀಮ್ ಕಾಲ್ ಮಾಡಿ ನಿಮಗೆ ರಿಕ್ವೈರ್ಡ್ ಇರೋ ಫೋಟೋಗ್ರಫಿ ಸರ್ವಿಸ್ ಮತ್ತು ಸೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ. ಜೊತೆ ನಿಮ್ಮ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯಾವುದಾದ್ರೂ ಒಂದು ಪಾಯಿಂಟ್ ವ್ಯಾಲ್ಯೂ ಆಡ್ ಮಾಡಿದೆ ಅನ್ಸಿದ್ರೆ ಲೈಕ್, ಕಮೆಂಟ್ ಜೊತೆಗೆ ವಿಡಿಯೋದ ನೀಡಿರೋ ಪರ್ಸನ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕೆ ತುಂಬ ಟೈಮ್ ಮತ್ತು ಎಫರ್ಟ್ ತಗೊಳುತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನು ಮೀನಿಂಗ್ಫುಲ್ ಮಾಡುತ್ತೆ. ಜೊತೆಗೆ ನಿಮ್ಮ ಈ ಆ್ಯಕ್ಟ್ ಆಲ್ಗೊರಿಥಮ್ಸ್ಗೆ ಸಿಗ್ನಲ್ ಆಗಿ ಇನ್ನಷ್ಟು ಜನರಿಗೆ ಈ ವಿಡಿಯೋ ತಲುಪಿಸೋಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಒಂದು ಪುಷ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕೆ ಸ್ಟ್ರೆಂತ್ ಆಗುತ್ತೆ. ರಿಕ್ವೆಸ್ಟ್ ಮಾಡಿದ್ದಾಯ್ತು, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ದ ವರ್ಕೌಟ್ ಪ್ಲಾನ್ ಅಂಡ್ ಗೋಯಿಂಗ್ ಸೋಲೋ. ಬಿಗಿನಿಂಗ್ ಸ್ಟೇಜ್ ನಲ್ಲಿ ನಾನು ಪರ್ಸನಲ್ ಟ್ರೈನರ್ನ ಹೈರ್ ಮಾಡ್ಕೊಂಡಿದ್ದೆ. ರೀಸನ್ ಏನಪ್ಪಾ ಅಂತ ಅಂದ್ರೆ, ಯಾವ ಮಸಲ್ ಗ್ರೂಪ್ಗೆ ಯಾವ ತರ ವರ್ಕೌಟ್ ಮಾಡಬೇಕು, ಪ್ರಾಪರ್ ಪಾಸ್ಚರ್ ಕ್ಲಾರಿಟಿ ತಗೊಳ್ಳೋಕೆ, ಡಯಟ್ ಫುಡ್ ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋಕೆ ಸ್ಟಾರ್ಟಿಂಗ್ ನಲ್ಲಿ ನನಗೆ ಹೆಲ್ಪ್ ಬೇಕಾಗಿತ್ತು. ಆದ್ರೆ ಈ 100 to 200 ಡೇಸ್ ಜರ್ನಿಯಲ್ಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಅಲೋನ್. ನಾನೇ ಒಂಟಿಯಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನೇ ಒಂದು 100 ಡೇಸ್ ವರ್ಕೌಟ್ ಪ್ಲಾನ್ ಬಿಲ್ಡ್ ಮಾಡ್ಕೊಂಡೆ ವಿತ್ ದ ಹೆಲ್ಪ್ ಆಫ್ AI. ನಾನು ಎವ್ರಿ ಡೇ ಏನೇನು ಮಾಡ್ತಿದ್ದೆ, ಏನೇನು ತಿಂತಿದ್ದೆ ಅಂತ ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ. ಅದನ್ನ AIಗೂ ಕೂಡ ಅಪ್ಡೇಟ್ ಮಾಡಿ ಅದರ ಬೇಸ್ಡ್ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ಪ್ಲಾನ್ ಮಾಡ್ಕೊಂಡೆ. ಇದನ್ನ ಕಂಪ್ಲೀಟ್ ಆಗಿ AI ಹೆಲ್ಪ್ ತಗೊಂಡು ಬಿಲ್ಡ್ ಮಾಡ್ಕೊಂಡಿದ್ದು. ಇದನ್ನೇ 100 to 200 ಡೇಸ್ ನಲ್ಲಿ ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡೋಕೆ ಶುರು ಮಾಡಿದೆ. ಸೆಕೆಂಡ್, ದ 5 kg ವೆಯ್ಟ್ ಗೇನ್ ಅಂಡ್ ದ ಬಿಸ್ನೆಸ್ ಬ್ಯಾಲೆನ್ಸ್. ಈ 100 to 200 ಡೇಸ್ ನಲ್ಲಿ ನನ್ನ ಲೈಫ್ ಮತ್ತು ಫಿಟ್ನೆಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ನನಗೆ ಎಲ್ಲಕ್ಕಿಂತ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಯಾಕಂದ್ರೆ ಒಂದ್ ಕಡೆ ನಾನು ಫೋಟೋಗ್ರಫಿ ಬಿಸ್ನೆಸ್ ಬಿಲ್ಡ್ ಮಾಡ್ತಿದ್ದೆ, ಲೈವ್ ಶೂಟ್ಸ್ ಕೋಆರ್ಡಿನೇಟ್ ಮಾಡ್ತಾ, ಎಡಿಟರ್ಸ್ ನ ಮ್ಯಾನೇಜ್ ಮಾಡ್ತಾ, ಆಲ್ಬಮ್ ನ ಕೋಆರ್ಡಿನೇಟ್ ಮಾಡ್ತಾ, ಕ್ಲೈಂಟ್ ಜೊತೆ ಪೇಮೆಂಟ್ ಫಾಲೋ ಅಪ್ ಮಾಡ್ತಾ ಇದ್ದೆ. ಅಷ್ಟೇ ಅನ್ಕೊಂಡ್ರ, ಅದ್ರ ಜೊತೆ ಈ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಬಿಲ್ಡ್ ಮಾಡ್ತಿದ್ದೆ. ಶಾರ್ಟ್ ಫಿಲ್ಮ್ ವರ್ಕ್ ಕೂಡ ನಡೀತಿತ್ತು, ಪಾಸ್ಪೋರ್ಟ್ ಆಫೀಸ್ ಟಾಸ್ಕ್ ಇತ್ತು, ಜೊತೆಗೆ ಇನ್ಕ್ರೆಡಿಬಲ್ ಕ್ಲಿಕ್ಸ್ ಬ್ಯಾಕ್ ಹ್ಯಾಂಡ್ ಸಿಸ್ಟಮ್ ಬಿಲ್ಡ್ ಮಾಡ್ತಿದ್ವಿ. ಒಟ್ನಲ್ಲಿ ಡೇ ಹೆವಿ ಪ್ಯಾಕ್ ಆಗಿತ್ತು. ಯಾವಾಗ ಈ ಎಲ್ಲಾ ಕೆಲಸಗಳಿಗೆ ಒಟ್ಟಿಗೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ನನ್ನ ಸ್ಲೀಪ್, ಫಿಟ್ನೆಸ್ ಮತ್ತು ಹೆಲ್ತಿ ಫುಡ್ ಇಂಟೇಕ್ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಆಗೋಕೆ ಶುರು ಆಯಿತು. ಇದರ ರಿಸಲ್ಟ್ ಏನಾಯ್ತು ಗೊತ್ತಾ? ನಾನು 66 kg ಇಂದ ಇನ್ನೂ 5 kg ವೆಯ್ಟ್ ಇನ್ಕ್ರೀಸ್ ಆದೆ. ಇದರ ಜೊತೆಗೆ ಸ್ಟ್ರೆಸ್, ಸ್ಲೀಪ್ಲೆಸ್ ನೈಟ್ಸ್, ಎಮೋಷನಲ್ ಪ್ರೆಷರ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಕೂಡ ತುಂಬಾ ಹೆಚ್ಚಾಗ್ತಾ ಹೋಯಿತು. ಈ ಎಲ್ಲ ವರ್ಕ್ಗಳ ಮಧ್ಯೆ ಫಿಟ್ನೆಸ್ ಮ್ಯಾನೇಜ್ ಮಾಡಬೇಕಿತ್ತು. ಈ ನೆಕ್ಸ್ಟ್ 100 ಡೇಸ್ ನನಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗಿಂತ ಜಾಸ್ತಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದೆ. 3, ದ ರಿಯಾಲಿಟಿ ಆಫ್ಟರ್ 200 ಡೇಸ್, ನಾಟ್ ಅ ಸ್ಟ್ರೈಟ್ ಲೈನ್. 200 ಡೇಸ್ ಕಂಪ್ಲೀಟ್ ಆದಮೇಲೆ ಜಿಮ್ಗೆ ಹೋಗೋದು ನನಗೆ ಬರ್ಡನ್ ಅನ್ನಿಸ್ತಿರ್ಲಿಲ್ಲ. ಆದರೆ ಈ ವರ್ಕ್ ಲೈಫ್ ಎಲ್ಲದರ ಮಧ್ಯೆ ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದಂತೂ ಬೇರೆನೇ ಗೇಮ್. ಲೈಫ್ನ ಅರ್ಲಿ ಫೇಸ್ನಲ್ಲಿ ನಾನು ವೆಯ್ಟ್ ಲಾಸ್ ಮಾಡೋದೇ ಮೇಜರ್ ಗೋಲ್ ಆಗಿತ್ತು. ಆದರೆ ಈ 100 ಇಂದ 200 ಡೇಸ್ನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ನನ್ನ ಮುಂದಿರೋ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಈ ವರ್ಕ್ ಪ್ರೆಷರ್ ಇಂದ ಕೆಲವು ಸಲ 3 ಗಂಟೆ ಮಲಗ್ತಿದ್ದೆ, ಕೆಲವು ಸಲ ಬೆಳಿಗ್ಗೆ 5 ಗಂಟೆಗೆ ಮಲಗ್ತಾ ಇದ್ದೆ. ಬಾಡಿ ಫುಲ್ ಎಕ್ಸಾಸ್ಟ್ ಆಗ್ಬಿಡ್ತಿತ್ತು. ಇಲ್ಲಿಯ ಒಂದು ರಿಯಲ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ, ಲೈಫ್ ಈಸಿ ಆಗಿದ್ದಾಗ ಫಿಟ್ನೆಸ್ ಮ್ಯಾನೇಜ್ ಮಾಡೋದು ತುಂಬಾನೇ ಈಸಿ. ಆದ್ರೆ ನಿಮ್ಮ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗೋದು ನಿಮ್ಮ ಲೈಫ್ ತುಂಬಾನೇ ಹಾರ್ಡ್ ಇದ್ದಾಗ್ಲೂ ನೀವು ವರ್ಕೌಟ್ ಮಾಡೋದನ್ನ ಕಂಟಿನ್ಯೂ ಮಾಡಿದಾಗ ಮಾತ್ರ. ಈ 100 to 200 ಡೇಸ್ ಫೇಸ್ ನಲ್ಲಿ ನಾನು ಅಡಿಷನಲ್ ಆಗಿ 5 kg ವೆಯ್ಟ್ ಗೇನ್ ಮಾಡಿದ್ದೆ. ಪ್ಯಾರಲಲ್ ಆಗಿದ್ದ ವರ್ಕ್ ಪ್ರೆಷರ್, ಸ್ಲೀಪ್ ಇನ್ಕನ್ಸಿಸ್ಟೆನ್ಸಿ, ಫುಡ್ ಟೈಮಿಂಗ್ ಇಶ್ಯೂ ಇಂದ ವೆಯ್ಟ್ ಸ್ಲೋ ಆಗಿ ಇನ್ಕ್ರೀಸ್ ಆಯಿತು. ಇದು ಮೊದಲು ನನಗೆ ಸ್ವಲ್ಪ ಮೆಂಟಲಿ ಹಿಟ್ ಮಾಡ್ತು. ನಾನು ಮತ್ತೆ ಹಿಂದಕ್ಕೆ ಹೋಗ್ತಿದ್ದೀನಾ, ನನ್ನ ಇಡೀ ಜರ್ನಿ ವೇಸ್ಟ್ ಆಯ್ತಾ, ಯಾಕೆ ಹೀಗಾಗ್ತಿದೆ ಅಂತ ಸೆಲ್ಫ್ ಡೌಟ್ ಆರ್ ಕ್ವಶನ್ ಬರ್ತಿತ್ತು. ಆದರೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ ನೋಡಿದಾಗ ಒಂದು ಸತ್ಯ ಅರ್ಥ ಆಗ್ತಾ ಹೋಯಿತು. ಫಿಟ್ನೆಸ್ ಜರ್ನಿ ಯಾವ
ಯಾವತ್ತೂ ಸ್ಟ್ರೇಟ್ ಲೈನ್ ಅಲ್ಲ. ಕೆಲವು ಸಲ ನಾವು ವೆಯ್ಟ್ ಲೂಸ್ ಮಾಡ್ತೀವಿ, ಕೆಲವು ಸಲ ಗೇನ್ ಮಾಡ್ತೀವಿ, ಇನ್ನು ಕೆಲವು ಸಲ ಒಂದೇ ವೆಯ್ಟ್ ಮ್ಯಾನೇಜ್ ಮಾಡ್ತೀವಿ. ಆದರೆ ರಿಯಲ್ ಪ್ರೋಗ್ರೆಸ್ ಅಂದರೆ ಯಾವುದೇ ಕಾರಣಕ್ಕೂ ಜರ್ನಿ ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡೋದು. ಈಗ ನಾನು 72 kg ಇದ್ದೀನಿ. ನನ್ನ ನೆಕ್ಸ್ಟ್ ಫೋಕಸ್ ಏನಪ್ಪ ಅಂತ ಅಂದರೆ ಸಸ್ಟೈನೇಬಲ್ ಫ್ಯಾಟ್ ಲಾಸ್, ಮಸಲ್ ಬಿಲ್ಡಿಂಗ್, ಜೊತೆಗೆ ಲಾಂಗ್ ಟರ್ಮ್ ಹೆಲ್ತ್ ಮತ್ತು ರಿಯಲ್ ಲೈಫ್ ಸ್ಟೈಲ್ ಬಿಲ್ಡ್ ಮಾಡೋದಾಗಿದೆ. ಈ 200 days ಜರ್ನಿಯಲ್ಲಿ ಬೋರಿಂಗ್ ಫೇಸ್ ಇದೆ, ಲೋನ್ಲಿನೆಸ್ ಇದೆ, ಇದೆಲ್ಲ ಕೊನೆಗೆ ಲಿಟ್ರಲಿ ಹೆಲ್ಪ್ ಮಾಡಿ ಮೆಂಟಲಿ ಫಿಸಿಕಲಿ ಗ್ರೋ ಮಾಡುತ್ತೆ. ಇನ್ನು ಫಿಫ್ತ್, ವಾಟ್ ಚೇಂಜ್ಡ್ ಆಫ್ಟರ್ 200 days. ವರ್ಕೌಟ್ ಆಟೋಮೇಷನ್ ಆಗ್ತಿದೆ. ನಾನು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗೋ ಮೂಮೆಂಟ್ಸ್ ಈಗ ಒಂದು ಹಂತಕ್ಕೆ ಆಟೋಮೇಟ್ ಆಗಿದೆ. ಜಿಮ್ಗೆ ಹೋಗೋಕೆ ಮುಂಚೆ ತರ ಅತಿಯಾಗಿ ಯೋಚನೆ ಮಾಡಲ್ಲ, ಹೋಗ್ತೀನಿ ಅಷ್ಟೇ. ನೋ ಜಡ್ಜ್ಮೆಂಟ್ ಮೈಂಡ್ ಸೆಟ್. ಫಸ್ಟ್ ಜಿಮ್ಗೆ ಹೋದಾಗೆಲ್ಲ ಅಲ್ಲಿದ್ದವರು ನನ್ನ ನೋಡಿ ಏನಾದರೂ ಮಾತಾಡ್ಕೊಳ್ತಾರೆ ಅನ್ನೋ ಫೀಲಿಂಗ್ ಇರ್ತಿತ್ತು. ಆದರೆ ಈಗ ಅದು ಕಮ್ಮಿ ಆಗಿದೆ. ನೀವು ನಿಮ್ಮ ವರ್ಕೌಟ್ ಮೇಲೆ ಫೋಕಸ್ ಮಾಡ್ತಿದ್ದಾಗ ನಿಮ್ಮ ಸರೌಂಡಿಂಗ್ಸ್ ನಲ್ಲಿ ಇರೋರು ಕೂಡ ಅವರ ಲೈಫ್ ಮೂಮೆಂಟ್ಸ್ ನಲ್ಲಿ ಬಿಸಿ ಇರ್ತಾರೆ. ಅವರು ನಿಮ್ಮನ್ನ ನೋಡ್ಬೋದು, ಆದರೆ ನೀವು ಅನ್ಕೊಂಡಂಗೆ ನಿಮ್ಮ ಬಗ್ಗೆ ಅಷ್ಟೊಂದೆಲ್ಲ ಯೋಚನೆ ಮಾಡಲ್ಲ. ಬೆಟರ್ ಎಮೋಷನಲ್ ಸ್ಟ್ರೆಂತ್. ಇದರ ಅರ್ಥ ನನ್ನ ಲೈಫ್ನಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಮಾಯ ಆಗ್ಬಿಟ್ಟಿದೆ ಅಂತಲ್ಲ. ಪ್ರಾಬ್ಲಮ್ಸ್ ಇದ್ದೇ ಇದೆ, ಆದರೆ ಆ ಪ್ರಾಬ್ಲಮ್ಸ್ಗೆ ನಾನು ರೆಸ್ಪಾಂಡ್ ಮಾಡೋ ರೀತಿ ಇದೆಯಲ್ಲ, ಅದು ಚೇಂಜ್ ಆಗಿದೆ. ಬೆಟರ್ ಡಿಸಿಪ್ಲಿನ್ ಬರ್ತಿದೆ. ನನ್ನ ಲೈಫ್ನ ಅತ್ಯಂತ ವರ್ಸ್ಟ್ ಡೇಸ್ನಲ್ಲೂ ಮೂಡ್ ಇಲ್ಲ ಅಂತ ಅಂದ್ರೂ ನಾನು ಜಿಮ್ಗೆ ಹೋಗಿ ಶೋ ಅಪ್ ಮಾಡ್ತಾ ಇದ್ದೀನಿ. ದಟ್ಸ್ ದ ಪವರ್ ಆಫ್ ಡಿಸಿಪ್ಲಿನ್. ಹೇ ಫ್ರೆಂಡ್, ಇದು ನಾನು 200 days ಕಂಪ್ಲೀಟ್ ಮಾಡಿದ ನನ್ನ ಎಕ್ಸ್ಪೀರಿಯನ್ಸ್ ವಿಡಿಯೋ. ಯಾವತ್ತೂ ಒಂದು ಪರ್ಫೆಕ್ಟ್ ಟೈಮಿಂಗ್ ಆಗಿ ವೆಯ್ಟ್ ಮಾಡಬೇಡಿ, ಪರ್ಫೆಕ್ಟ್ ಮೋಟಿವೇಶನ್ಗೆ ಕಾಯಬೇಡಿ. ಆ ಥರದ ಯಾವುದೇ ಕಂಡೀಷನ್ ಯಾವತ್ತೂ ಬರಲ್ಲ. ಜಸ್ಟ್ ಸ್ಟಾರ್ಟ್. ಸ್ಲೋ ಆಗಿ ಹೋಗಿ, ನಿಧಾನಕ್ಕೆ ಇಂಪ್ರೂವ್ ಆಗಿ, ಆದರೆ ಸ್ಟಾರ್ಟ್ ಮಾತ್ರ ಮಾಡಬೇಡಿ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡ್ತಿದೆ ಅಂತ ಅಂದರೆ ಲೈಕ್ ಮಾಡಿ, ಈ ವಿಡಿಯೋದ ನೀಡಿರೋ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಫಿಟ್ನೆಸ್ ಪ್ಲೇ ಲಿಸ್ಟ್ನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಫೋಕಸ್ ಆನ್ ಯೋರ್ ಸೆಲ್ಫ್.